ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ದೃಷ್ಟಿಯಿಂದ ಇನ್ನು ರಾಜ್ಯ ಸರ್ಕಾರದಿಂದ ಸುಮಾರು 15ರಿಂದ 20 ಪ್ರಪೋಸಲ್ಸ್ ಹೋಗಿತ್ತು. ಅದರಲ್ಲಿ ರೇಣುಕಾ ಯಲ್ಲಮ್ಮ ದೇವಸ್ಥಾನದ್ದು ಒಂದು ಪ್ರಪೋಸಲ್ ಇತ್ತು. ಕೊನೆಗೆ ಅದು ನನ್ನ ಗಮನಕ್ಕೆ ಬಂದ ಮೇಲೆ ನಮ್ಮ ಡಿಸ್ಟಿಕ್ನ ಟೂರಿಸಂ ಎಲ್ಲ ಅಧಿಕಾರಿಗಳು ನನ್ನ ಗಮನಕ್ಕೆ ತೊಗೊಂಬಂದ ಮೇಲೆ ನಾನು ಕೇಂದ್ರದ ಟೂರಿಸಂ ಮಿನಿಸ್ಟರ್ಗೆ ಭೇಟಿಯಾಗಿ ಅದರ ಬಗ್ಗೆ ಮಹತ್ವದ ಬಗ್ಗೆ ತಿಳಿಸಿಕೊಟ್ಟು ಲಕ್ಷಾಂತರ ಕೋಟ್ಯಾಂತರ ಜನ ಇದಕ್ಕೆ ದೇವಸ್ಥಾನಕ್ಕೆ ಬರ್ತಾರೆ, ನಡ್ಕೊತಾರೆ. ಆ ಹಿನ್ನೆಲೆ ಅದನ್ನು ಡೆವಲಪ್ಮೆಂಟ್ ಮಾಡುವಂಥದ್ದು ಅವಶ್ಯಕತೆ ಇದೆ. ಅದಕ್ಕಾಗಿ ಬೇರೆ ಬೇರೆ ಪ್ರಪೋಸಲ್ಸ್ ಇರ್ಬೋದು, ಆದರೆ ಇದಕ್ಕೆ ಪ್ರಯಾರಿಟಿ ಕೊಟ್ಟು ಇದನ್ನು ಮಂಜೂರು ಮಾಡಲೇಬೇಕಂತ ನಾನು ಹಠ ಹಿಡಿದು ಮಾಡಿಸುವಂಥ ಕೆಲಸ ನಾನು ಮಾಡಿದೆ. ಹೀಗಾಗಿ ಕೇಂದ್ರ ಸರ್ಕಾರದಿಂದ ಇವತ್ತಿನ ನಾನು ಲೋಕಸಭಾ ಸದಸ್ಯನಾದ ಮೇಲೆ ಈ ಒಂದು ಪ್ರಪೋಸಲ್ಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟರು. ಇಡೀ ರಾಜ್ಯದಲ್ಲಿ 15-20 ಹೋಗಿದ್ವು. ಅದರಲ್ಲಿ ಇದೊಂದು ಮತ್ತು ಬೆಂಗಳೂರಿನ ದೇವಿಕಾ ರಾಣಿ ಎಸ್ಟೇಟ್ ಅದು ಡೆವಲಪ್ಮೆಂಟ್ ಸಲುವಾಗಿ ಹಣ ಕೊಟ್ಟಿದ್ದು ಬಿಟ್ಟರೆ ಮತ್ತು ಬೇರೆ ಯಾವುದಕ್ಕೂ ಕೊಡಲಿಲ್ಲ. ಅದು ಬಿಕಾಸ್ ಮೈ ಇನ್ಸಿಸ್ಟೆನ್ಸ್, ನಾನು ಇನ್ಸಿಸ್ಟ್ ಮಾಡಿದ್ರಿಂದ ಅದನ್ನು ಕೊಡುವಂಥದ್ದಾಗಿದೆ. ಅದಕ್ಕೆ ಕೇಂದ್ರದ ಟೂರಿಸಂ ಮಿನಿಸ್ಟ್ರಿಗೆ ನಾನು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಮತ್ತು ಅದು ಬಂದ ಮೇಲೆ ಈಗ ಅಮೌಂಟು ಜಮಾ ಆಗಿದೆ. ಅದಕ್ಕಿಂತ ಮುಂಚೆ ಸುರೇಶ್ ಅಂಗಡಿಯವರು MP ಇದ್ದಾಗ, ಮಂಗಳಾ ಅಂಗಡಿಯವರು MP ಇದ್ದಾಗ ಅವರು ಪ್ರಸಾದ ಅನ್ನುವಂಥ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ 18 ಕೋಟಿ ಹಣ ಮಂಜೂರು ಮಾಡಿದರು. ಆ 18 ಕೋಟಿ ಈ 100 ಕೋಟಿ 118 ಕೋಟಿ ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಕೇಂದ್ರ ಸರ್ಕಾರದಿಂದ ಬಂದಂಥ ಹಣ. ಇದನ್ನು ಈಗ ಖರ್ಚು ಮಾಡುವಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ. ಯಾವುದೇ ಕೇಂದ್ರದ ಯೋಜನೆ ಅದನ್ನು ಅನುಷ್ಠಾನ ಮಾಡುವಂಥ ಕೆಲಸ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಇದಾಗ್ತದೆ. ಈಗ H.K. ಪಾಟೀಲ್ ಟೂರಿಸಂ ಮಿನಿಸ್ಟರ್ ಇದ್ದಾರೆ. 2 ಬಾರಿ ಅದ್ರ ಬಗ್ಗೆ ಮೀಟಿಂಗ್ ಮಾಡಿದ್ರು ಯಲ್ಲಮ್ಮನಗೂಡದಲ್ಲಿ. ನನಗೆ ಲಾಸ್ಟ್ ಮೂಮೆಂಟ್ಗೆ ಇನ್ನೊಂದು ಮೀಟಿಂಗ್ ನಾಳೆ ಇದೆ ಅಂದರೆ ಇವತ್ತು ಮಾಹಿತಿ ಕೊಡುವಂಥ ಕೆಲಸ ನಡೀತಾ ಇದೆ. ಅದಕ್ಕಾಗಿ ಇದನ್ನು ನಾನು ಹೇಳಿದೆ, ನಾನು ಒಬ್ಬ ಲೋಕಸಭಾ ಸದಸ್ಯನಾಗಿ ನನಗೂ ಹಲವಾರು ಸಲಹೆ ಸೂಚನೆ ಇರ್ತವೆ. ಡೆವಲಪ್ಮೆಂಟಿಗೆ ನಾನು ಇಂಟ್ರೆಸ್ಟ್ ಇದ್ದೇನೆ, ನನ್ನ ಇನ್ವಾಲ್ವ್ ಮಾಡ್ಕೊಳ್ರಿ ಅನ್ನುವಂಥದ್ದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದೇನೆ. ಆದರೆ ಬೇರೆ ಬೇರೆ ಕಾರಣಗಳ ಸಲುವಾಗಿ, ರಾಜಕೀಯ ಕಾರಣ ಇರ್ಬೋದು, ಮತ್ತೊಂದು ಕಾರಣ ಸಲುವಾಗಿ ಇರ್ಬೋದು, ಇವತ್ತು ಲೋಕಸಭಾ ಸದಸ್ಯನ ಬಿಟ್ಟು ಮೀಟಿಂಗ್ ಮಾಡುವಂಥದ್ದು ಆಗಿದೆ. ಅದು ಮುಂದೆ ಆಗಬಾರ್ದು ಅನ್ನುವಂಥದ್ದು ಈಗಾಗಲೇ ನಾನು ಪತ್ರನೂ ಬರ್ತೀನಿ H.K. ಪಾಟೀಲ್ರಿಗೆ. ಮತ್ತು ಕೊನೆಗೆ 1 ವಾರ ಮುಂಚೆ ನೀವು ತಿಳಿಸಿದರೆ ನಾನು ಬೇರೆ ಪ್ರೋಗ್ರಾಮ್ ಅಡ್ಜಸ್ಟ್ ಮಾಡಿ ನಾನು ಮೀಟಿಂಗು ಅಟೆಂಡ್ ಮಾಡ್ತೇನೆ ಅನ್ನೋಂಥ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಬಹುಶಃ ಬರುವಂಥ ದಿವಸದಲ್ಲಿ ಅದು ಕರೆಕ್ಷನ್ ಆಗ್ಬೋದು ಅಂತ ನಾನು ತಿಳ್ಕೊಂಡಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ನಾನು ಹೇಳ್ತೀನಿ, 118 ಕೋಟಿ ರೂಪಾಯಿ ಮಾತ್ರ ಇರೋದು. ಸಿದ್ದರಾಮಯ್ಯವರು ಮೊನ್ನೆ ಬಜೆಟ್ ಮಂಡನೆ ಮಾಡುವಾಗ ಅದನ್ನು ಪ್ರಸ್ತಾಪ ಮಾಡ್ತಾರೆ, ನಾವು ರಾಜ್ಯ ಸರ್ಕಾರ ಈ ಒಂದು ಎಲ್ಲ ರೇಣುಕಾ ಯಲ್ಲಮ್ಮ ದೇವಸ್ಥಾನವನ್ನು ತಿರುಪತಿ ಮಾದರಿಯಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅದನ್ನು ಎಕ್ಸಿಕ್ಯೂಟ್ ಮಾಡೋದು ಅಷ್ಟೇ. ನೀವೇನಾದರೂ ಒಂದು 106 ಕೋಟಿ ಹಣ ಕೊಟ್ಟಿದ್ರೆ ಕೇಂದ್ರ ಸರ್ಕಾರ ಜೊತೆ, ಆವಾಗ ರಾಜ್ಯ ಸರ್ಕಾರ ಇನಿಷಿಯೇಷನ್ ತೊಗೊಂಡಿದೆ ಅಂತ ಅನ್ಬೋದು. ಮೇಲಿಂದ ಕೇಂದ್ರದ ಹಣ ಬಂದದ್ದು ಖರ್ಚು ಮಾಡೋ ಕೆಲಸ ಅಷ್ಟೇ ಮಾಡಕತ್ತೀರಿ ನೀವು, ಅದಕ್ಕೂ ಅಬ್ಜೆಕ್ಷನ್ ಇಲ್ಲ. ಆದರೆ ಯಾವುದು ಫ್ಯಾಕ್ಟ್ ಸರಿ ಇಲ್ಲ. ನಾವು ನಮ್ಮ ರಾಜ್ಯ ಸರ್ಕಾರವನ್ನು ಇದಕ್ಕೆ ಹಣ ಕೊಟ್ಟಿದೆ ಅನ್ನುವಂಥದ್ದು ಸುಳ್ಳು ಹೇಳುವಂಥದ್ದು ಇದೆಲ್ಲ ಸರಿ ಇಲ್ಲ ಅಂತ ನಾನು ಹೇಳ್ತೀನಿ. ಅದಕ್ಕಾಗಿ ಅವು ಖರ್ಚು ಮಾಡಲಿ, ನಮ್ಮದೆಲ್ಲ ಸಹಕಾರ ಇದೆ. ರೇಣುಕಾ ಯಲ್ಲಮ್ಮ ದೇವಸ್ಥಾನ ಅಭಿವೃದ್ಧಿ ಆಗಬೇಕು. ಕೋಟ್ಯಾಂತರ ಜನ ಅಲ್ಲಿ ಭಕ್ತರಿದ್ದಾರೆ, ಬರ್ತಾರೆ. ಅವರಿಗೆಲ್ಲ ಅನುಕೂಲತೆ ಸೃಷ್ಟಿ ಮಾಡಲಿಕ್ಕೆ ಇನ್ನೇನು ಪ್ರಯತ್ನ ಆಗಬೇಕು. ನಾನು ಸಹಕಾರ ಕೊಡ್ಲಿಕ್ಕೆ ನಾನು ತಯಾರಿ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.